Hi students, today I am discussing about most important 5 marks application of integration base ಮೇಲೆ ಎರಡು ಪ್ರಾಬ್ಲಮ್ ಅಂತೂ ನೀವು ಮಾಡಲೇಬೇಕು. ಯಾವುದಂದ್ರೆ ಎಲಿಪ್ಸ್ ಮತ್ತು ಸರ್ಕಲ್ ಬೇಸ್ ಮೇಲೆ. ನಾ ಈಗ ಎಕ್ಸರ್ಸೈಸ್ ಒಳಗ ಇರುವಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರೋದು ಫೈಂಡ್ ದ ಯಾವುದು area of the region bounded by the ellipse x square by 16 plus y square by 9 is equal to 1. ಇದು ಎಲಿಪ್ಸ್ ಒಳಗ ಬಿಡಿಸುವಂತ ಪ್ರಾಬ್ಲಮ್ ಈ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಮೇಲೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಯಾವ ತರ ಅಂತಂದ್ರೆ ಫಸ್ಟ್ ನೋಡಿ ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ಇಸ್ ಅ ಪ್ರೂಫ್. ಫಸ್ಟ್ ಇಕ್ವೇಶನ್ ಏನ್ ಕೊಟ್ಟ ನೋಡ್ರಿ, ಆ ಇಕ್ವೇಶನ್ ಬರ್ಕೊಡ್ರಿ. ಇದ ಹಿಯರ್ x square by 16 plus y square by 9 is equal to 1. ನೀವು y equal to ರ ಸಾಲ್ವ್ ಮಾಡ್ರಿ, ಐದರ್ x equal to ರ ಸಾಲ್ವ್ ಮಾಡಿ. ಓಕೆ, ಎಲ್ಲ ಮ್ಯಾಕ್ಸಿಮಮ್ ಎನ್ಸಿಟಿ ಒಳಗ ಬೋತ್ ಸಾಲ್ವ್ ಒಳಗ ಎರಡು ಕೊಟ್ಟಾನ, x equal to ಕೊಟ್ಟಾನ, y equal to ಕೊಟ್ಟಾನ, ಬಟ್ ಮ್ಯಾಕ್ಸಿಮಮ್ y equal to ಸಾಲ್ವ್ ಮಾಡ್ತಾ ಇರೋದು. ಈಗ ಹಿಯರ್ y square divided by 9 is equal to 1 minus x square by 16. Here y square divided by 9 equal to 16 minus x square divided by 16. Here y square equal to 9 by 16. Here bracket dalle x 16 minus x square. Here y equal to, so ಏನಾಗ್ತದೆ ನೋಡ್ರಿ, y equal to 3 by 4. Here root of 16 minus x square. Okay, 16 minus x square. In next ಆಗುತ್ತೆ y equal to 3 by 4 root of, here 16 means 4 square minus x square. ಈ ತರ ಸಾಲ್ವ್ ಮಾಡಬೇಕಾಗ್ತದೆ. ಇನ್ನ ಡಯಾಗ್ರಾಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಡಯಾಗ್ರಾಮ್ ನೋಡಿ ಇಲ್ಲಿ ಯಾವ ತರ ಅಂತಂದ್ರೆ ಫಸ್ಟ್ ನೋಡಿ ಇದು ಡಯಾಗ್ರಾಮ್. ಹಿಯರ್ ಫಸ್ಟ್ ನೋಡಿ ಯಾವ ತರ ಅಂತಂದ್ರೆ ಇಲ್ಲಿ ಎಕ್ಸ್ ಎಕ್ಸಸ್ ಲೈನ್ y ಎಕ್ಸಸ್ ಲೈನ್ ಸಾಲ್ವ್ ಮಾಡ್ಬೇಕಾಗ್ತದ. ಈಗ here y-axis line, here x-axis line. ಓಕೆ, ಈ ತರ ಎಲಿಪ್ಸ್ ಬರ್ತದ. ನೀವು ಏನ್ ಮಾಡ್ಬೇಕಂತಂದ್ರೆ ಡಯಾಗ್ರಾಮ್ ಅಲ್ಲೇ ನೀವು ಇಲ್ಲಿ ಪಾಯಿಂಟ್ಸ್, ಇದು ಅಂತೂ ಒರಿಜಿನ್ ಪಾಯಿಂಟ್. ಹಿಯರ್ 0, 0. ಇಲ್ಲಿ ಎ ಪಾಯಿಂಟ್, ಹಿಯರ್ ಎ ಡ್ಯಾಶ್, ಹಿಯರ್ ಬಿ ಮೀನ್ಸ್ ಇಲ್ಲಿ ಬಿ ಡ್ಯಾಶ್. ಇವೆಲ್ಲ ವರ್ಟಾಸಸ್ ರೀ, ಇವು ವರ್ಟಾಸಸ್ ಲೈನು. ಈಗ ನಾವು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಇದು ಫಸ್ಟ್ ಇಯರ್ ಒಳಗ ಕೋನಿಕ್ ಸೆಕ್ಷನ್ ಒಳಗೆ ಕಲಿತೀರಿ. ಏನಂತಂದ್ರೆ ಎ ಸ್ಕ್ವೇರ್ ಅಂತಂದ್ರೆ 16, ಎ ವ್ಯಾಲ್ಯೂ ಇಸ್ 4, ಬಿ ಸ್ಕ್ವೇರ್ ವ್ಯಾಲ್ಯೂ ಇಸ್ 9, ಹಿಯರ್ ಬಿ ವ್ಯಾಲ್ಯೂ ಇಸ್ 3. ಈ ತರ ಪಾಯಿಂಟ್ಸ್ ನೀವು ಯಾವ ತರ ಬರೀಕೋಬೇಕಂತ ನಿಮ್ಗೆ ಐಡಿಯಾ ಒಂದ್ ಸ್ವಲ್ಪ ಬಂದದ. ಬಟ್ ಇಲ್ಲೇ ಒಂದು ಏನದಲ್ಲ ವರ್ಟಾಸಸ್ ಬರ್ಕೊಡ್ರಿ. ಇಲ್ಲಿ ಎ ಅಂತಂದ್ರೆ ಇಟ್ಸ್ 4, 0 ಬರ್ತದ. ಇಲ್ಲಿ ಮೈನಸ್ 4, 0. ಹಿಯರ್ 0, 3. ಹಿಯರ್ 0, -3. ಇಲ್ಲಿ ನೆಕ್ಸ್ಟ್ ನೀವು ಏನದಲ್ಲ ಏರಿಯಾದ ಅಬ್ಸರ್ವ್ ಮಾಡ್ಕೋತ ಬರ್ರಿ. ಇಲ್ಲಿ ಯಾವತ್ತು ಏನ್ ಮಾಡ್ಬೇಕಂತಂದ್ರೆ ನಿಮಗ ಯಾವುದು ಫಸ್ಟ್ ಟೋಟಲ್ ಇಲ್ಲಿ 4 ಏರಿಯಾ ಅದಾವು. ನಾವು ಚೂಸ್ ಮಾಡ್ತಾ ಇರೋದು ಫಸ್ಟ್ ಏರಿಯಾ. ಇದು ಏರಿಯಾ ಟೋಟಲ್ ನಾವು ಯೂಸ್ ಮಾಡ್ತಾ ಇರೋದು. ಈ ಏರಿಯಾ ನಾವು ಕಂಡು ಹಿಡಿತಾ ಇರೋದು ಟೋಟಲ್ ಈ ಏರಿಯಾ. ಈ ಟೋಟಲ್ ಏರಿಯಾನ ನಾವು ಕಂಡು ಹಿಡಿಬೇಕಾದ್ರೆ ಸ್ಟೂಡೆಂಟ್ಸ್ ಒಟ್ಟು ಟೋಟಲ್ 4 ಏರಿಯಾ ಅದ ಅಂತಂದ್ರೆ ನಾವು
ಫಸ್ಟ್ ಏರಿಯಾನ ಚೂಸ್ ಮಾಡ್ತಾ ಇರ್ತೀವಿ. ಈ ಫಸ್ಟ್ ಏರಿಯಾನ ಯೂಸ್ ಮಾಡ್ಕೊಂಡು ನಾವು ಕಂಡು ಹಿಡಿತೀವಿ ಯಾವುದು ಟೋಟಲ್ ಏರಿಯಾ. ಓಕೆ, ಈಗ ಅಬ್ಸರ್ವ್ ಮಾಡಿ, ಇದು ಏರಿಯಾನ ಕಂಡು ಹಿಡಿಬೇಕಂದ್ರೆ ನಿಮಗೆ ಒಂದು ಏನದ ಅಂದ್ರೆ ಫಸ್ಟ್ ಇದು ಟೋಟಲ್. ಇಲ್ಲಿ ನಾನು y ಈಕ್ವಲ್ ಟು ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಎಕ್ಸ್ ಎಕ್ಸಸ್ ಮೇಲೆ ಇಸ್ ಡಿ ಎಕ್ಸ್ ಮಾಡ್ಕೋಬೇಕು. ಅದ ನಾನು ಎಕ್ಸ್ ಈಕ್ವಲ್ ಟು ಇಲ್ಲಿ ಮಾಡಿದ್ನಿ ಅಂದ್ರೆ y ಎಕ್ಸಸ್ ಮೇಲೆ ಡಿ ವೈ ಅಂತ ಮಾಡ್ಕೋಬೇಕು. ಈಗ ನೋಡಿ ಟೋಟಲ್ ಏನ್ ಕಂಡು ಹಿಡಿಬೇಕಂದ್ರೆ ಏರಿಯಾ ಎ ಈಕ್ವಲ್ ಟು 4 ಇಂಟು ಯಾವುದು ಏರಿಯಾ ಆಫ್ ರೀಸನ್ ಯಾವುದು ಅಂದ್ರೆ ಎ ಓ ಬಿ ಎದ್ ಎ ಓ ಬಿ ಎ ಇದು ಕಂಡು ಹಿಡಿತಾ ಇರೋದು ನಾವು ಟೋಟಲ್. ಈಗ ಏಕ ಎ 4 ಇಂಟಿಗ್ರಲ್ y ಇಂಟು ಡಿ ಎಕ್ಸ್. ಅಬ್ಸರ್ವ್ ಮಾಡಿ, ಇಲ್ಲಿ ನಾವು y ಬರ್ದಂದ್ರೆ ಡಿ ಎಕ್ಸ್ ಬರೀರಿ, ಎಕ್ಸ್ ಬರೆದ್ರೆ ಡಿ ವೈ ಅಂತ ಬರೀರಿ. ಇಲ್ಲಿ y ಬರ್ದಂದ್ರೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ಸ್ ಬರಿಬೇಕಂದ್ರೆ ಇಲ್ಲಿ 0 ಬರಿಬೇಕು, ಇದು 4 ಬರಿಬೇಕು, ಅಂದ್ರೆ 0 to 4. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ನೋಡಿ, ಯಾರ್ ಏಕ ಎ 4 ಇಂಟಿಗ್ರಲ್ 0 to 4 y ಅಂತಂದ್ರೆ ಕಂಡು ಹಿಡಿದ್ರೆ ಇಲ್ಲ 3/4 ರೂಟ್ ಆಫ್ ಏನದರಿ 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, 3/4 ಕಾನ್ಸ್ಟೆಂಟ್ ಬರುತ್ತೆ ತೆಗೀರಿ. ಹಿಯರ್ ಏಕ ಎ 4 ಇಂಟು 3/4 ಇಂಟಿಗ್ರಲ್ 0 to 4 root of 4 square minus x square into dx. Here 4 cancel. Okay, 4 cancel ಆಯ್ತು ನೋಡಿ. ಈಗ 4 ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಮಗೆ ಬರ್ತಾ ಇರೋದು ಏರಿಯಾ ಯಾವುದು ಎ ಈಕ್ವಲ್ ಟು 3 is constant 0 to 4. Here root of 4 square minus x square into dx. ಇಲ್ಲಿ ಒಂದು ಬೇಸಿಕ್ ಫಾರ್ಮುಲಾ ಗೊತ್ತಿರಬೇಕು ಸ್ಟೂಡೆಂಟ್ ನಿಮಗೆ, ಯಾವ್ದು ಅಂತಂದ್ರೆ ಇಂಟಿಗ್ರೇಷನ್ ರೂಟ್ ಆಫ್ ಯಾವುದಂದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಕ್ವಲ್ ಟು x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ x/a ಪ್ಲಸ್ ಸಿ. ಈ ಫಾರ್ಮ್ ಗೊತ್ತಿರ್ಬೇಕಿಲ್ಲ, ಯಾಕಂದ್ರೆ ಈ ಫಾರ್ಮ್ ಗೊತ್ತಿದ್ರೆ ಮಾತ್ರ ನೀವು ಏನ್ ಮಾಡೋದು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದ. ಅಂದ್ರೆ ಏಕ ಎ 3 ಕಾನ್ಸ್ಟೆಂಟ್, ಎ ಸ್ಕ್ವೇರ್ ಅಂತಂದ್ರೆ 4 ಸ್ಕ್ವೇರ್ ಅದ, ಎಕ್ಸ್ ಸ್ಕ್ವೇರ್ ಅದ. ಅಬ್ಸರ್ವ್ ಮಾಡ್ರಿ, ಫಾರ್ಮುಲಾ ಬರೆದ್ ಬಿಡ್ರಿ x/2 ರೂಟ್ ಆಫ್ 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 16. ಯಾಕಂದ್ರೆ ಎ ಸ್ಕ್ವೇರ್ ವ್ಯಾಲ್ಯೂ ಅಂತ ನಮ್ಗೆ ಗೊತ್ತದ, ಇಲ್ಲಿ 16 ಅದ. 16/2 ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ 4. ಇಲ್ಲಿ ಡೆಫಿನೆಟ್ ಇಂಟಿಗ್ರಲ್ ಅದ 0 to 4 ಅದ. ಇಸ್ ಇಟ್ ಕ್ಲಿಯರ್? ಹಿಯರ್ ಏಕ ಎ ಮೀನ್ಸ್ ಏರಿಯಾ. ಈಗ ಅಬ್ಸರ್ವ್ ಮಾಡಿ, ನಾನು ಈ ಬರಿತಾ ಇರೋದು ಅಪ್ಪರ್ ಪಾರ್ಟ್ ಮೈನಸ್ ಲೋವರ್ ಪಾರ್ಟ್ ಅಪ್ಲೈ ಮಾಡ್ತಾ ಇರೋದು. ಅಪ್ಪರ್ ಪಾರ್ಟ್ ಈಸ್ 4 ಡಿವೈಡೆಡ್ ಬೈ 2 ಏನದ ಅಪ್ಪರ್ ಪಾರ್ಟ್ 4/2 ರೂಟ್ ಆಫ್ ಏನಾಗ್ತದೆ ನೋಡ್ರಿ 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಪ್ಲಸ್ 8 ಸೈನ್ ಇನ್ವರ್ಸ್ 4 ಡಿವೈಡೆಡ್ ಬೈ 4 ಆಗ್ತದೆ. ಮೈನಸ್ ಇಲ್ಲಿ ಟೋಟಲ್ 0 ಆಗ್ತದೆ, ಯಾಕಂದ್ರೆ 0/2 ಇದು 0 ಆಗ್ತದೆ, ಇಲ್ಲಿ ಟೋಟಲ್ 0 ಆಗ್ತದೆ ನೋಡಿ, ಎಲ್ಲ ಟೋಟಲ್ 0 ಆಗ್ಬಿಡ್ತದ. ಯಾವುದು ಅಪ್ಪರ್ ಪಾರ್ಟ್ ಬರ್ತದ ಮೈನಸ್ 0 ಅಂದ್ರೆ 0, ಲೋವರ್ ಪಾರ್ಟ್ ಅಪ್ಲೈ ಮಾಡಿದಾಗ 0 ಬರ್ತದ. ಈಗ ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್, ಏಕ ಎ 3 ಇದು ಟೋಟಲ್ 0 ಆಗ್ಬಿಡ್ತದ. ಇನ್ನು ಉಳಿತಾ ಇರೋದು ನೋಡ್ರಿ ಇಂಟು 8 ಇಂಟು ಸೈನ್ ಇನ್ವರ್ಸ್ ಯಾವುದು ಅಂದ್ರೆ 1, ಯಾಕಂದ್ರೆ 4/4 ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಏಕ ಎ 3 ಇಂಟು 8 ಇಂಟು ಸೈನ್ ಇನ್ವರ್ಸ್ 1 ಅಂತಂದ್ರೆ 5/2, ಅಂದ್ರೆ 2 1s 2 4s ಅಂದ್ರೆ ಎ ಈಕ್ವಲ್ ಟು ಏನಾಗ್ತದೆ ಲಾಸ್ಟ್ ಆನ್ಸರ್ 12 ಏನಾಗ್ತದೆ ನೋಡ್ರಿ 12 ಪೈ ಸ್ಕ್ವೇರ್ ಯೂನಿಟ್ಸ್ ನೋಡಿ, 12 ಪೈ ಸ್ಕ್ವೇರ್
ಯೂನಿಟ್ಸ್ ಬರ್ತದ. ಇದು ಟೋಟಲ್ ಲಾಸ್ಟ್ ಆನ್ಸರ್ ಬರ್ತಾ ಇರೋದು. ಈ ಥರ ಏನು ಬಿಡಿಸಿದ್ರೆ ನೀವು 5 ಮಾರ್ಕ್ಸ್ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟು ಬಿಡ್ತಾರೆ. ಓಕೆ, ಇದೇ ಥರ ನೀವು ಕಾನ್ಸಂಟ್ರೇಷನ್ ಕೊಟ್ಟು ನೀವು ಇನ್ನೊಂದು 2 ಟೈಮ್ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್, ನಿಮ್ಗೆ 5 ಮಾರ್ಕ್ಸ್ ಫಿಕ್ಸ್ ಆಗ್ತದೆ. ಓಕೆ, ಯಾರು ನಮ್ಮ ವಿಡಿಯೋ ನೋಡ್ತಿದ್ದೀರಾ ಫಸ್ಟ್ ಟೈಮ್ ಅವ್ರು ಏನು ಮಾಡಿರಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.